ಬದಲಾವಣೆ ಅನ್ನುವಂಥದ್ದು ಶಾಶ್ವತ ಅನ್ನುವ ಮಾತಿದೆ. ಕಾಲ ಬದಲಾದಂತೆ ಎಲ್ಲವೂ ಬದಲಾಗ್ತಾ ಇರುತ್ತೆ, ಸರ್ಕಾರಗಳು ಬದಲಾಗ್ತವೆ. ನಮ್ಮ ನಾಯಕರುಗಳು ಮತ ಕೇಳುವಾಗಲೂ ಕೂಡ ಬದಲಾವಣೆಗಾಗಿ ಮತ ಹಾಕಿ ಅಂತ ಕೇಳ್ತಾ ಇರ್ತಾರೆ. ಆದರೆ ಈ ಬದಲಾವಣೆ ಅನ್ನುವ ಪದದ ಬಳಕೆ ಇದೆಯಲ್ಲ, ಅದರಲ್ಲಿ ಬಹಳ ಎಚ್ಚರಿಕೆ ಇರಲೇಬೇಕಾಗತ್ತೆ. ಉಪಮುಖ್ಯಮಂತ್ರಿಗಳು ಬದಲಾವಣೆ ಅನ್ನುವಂತಹ ಪದವನ್ನು ಸಂವಿಧಾನದ ಜೊತೆಗೆ ಬಳಕೆ ಮಾಡಿದ್ರಿಂದಾಗಿ ಶಿವಕುಮಾರ್ ಅವರು ರಾಜೀನಾಮೆನ ಕೊಡಬೇಕು, DCM ರಾಜೀನಾಮೆನ ಪಡಿಬೇಕು, ಕಾಂಗ್ರೆಸ್ನವರು ಸಂವಿಧಾನ ಬದಲಾಯಿಸೋದಕ್ಕೆ ಹೊರಟಿದ್ದಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಇವತ್ತು BJPಯವರು ಹೇಳ್ತಾ ಇದ್ದಾರೆ. ಸಂಸತ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ದೊಡ್ಡ ಕೋಲಾಹಲವೇ ನಡೆದಿದೆ. ಅಷ್ಟಕ್ಕೂ ಶಿವಕುಮಾರ್ ಆಡಿದಂತಹ ಆ ಬದಲಾವಣೆ ಮಾತು ಏನು ಮತ್ತು ಅದರ ಪರಿಣಾಮ ಏನೇನು ಆಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಸಂವಿಧಾನ ಉಳಿಸೋಣ, ಸಂವಿಧಾನ ರಕ್ಷಿಸೋಣ ಅಂತೆಲ್ಲ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಡೀ ದೇಶದ ಉದ್ದಗಲಕ್ಕೂ ಪ್ರಚಾರ ಮಾಡಿತ್ತು. ಸಂವಿಧಾನ ಬಚಾವೋ ಅಂತ ಆಂದೋಲನ ಶುರು ಮಾಡಿತ್ತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯಂತೂ ಹೋದಲ್ಲಿ ಬಂದಲ್ಲಿ ಸಂವಿಧಾನದ ಪುಸ್ತಕವನ್ನ ಕೈಯಲ್ಲಿ ಹಿಡಿದೇ ಭಾಷಣ ಮಾಡ್ತಿದ್ರು. ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರ ಶತಮಾನೋತ್ಸವ ಸಮಾರಂಭದಲ್ಲೂ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅಂತಲೇ ಕಾಂಗ್ರೆಸ್ ಘೋಷಣೆ ಮೊಳಗಿಸಿತ್ತು. ಇಂಥ ಸಮಯದಲ್ಲೇ DCM DK ಶಿವಕುಮಾರ್ ಆಡಿದ ಮಾತು ಹಾಗೂ ಬಳಸಿದ ಪದದ ಸುತ್ತಲೂ ದೊಡ್ಡ ವಿವಾದವೇ ಎದ್ದಿದೆ. Let us wait for some good day. Good day will come. Constitutions will be changing. DK शिव कुमार ने कि संविधान कांग्रेस ने दिया है, संविधान को बदलने का काम भी कांग्रेस करेगी. संविधान का इज्जत को इन्होंने मिट्टी में मिलाने का काम कर रहे हैं. भारत देश के संविधान को बचाने वाले हम लोग हैं. ರಾಜ್ಯ ರಾಜಕಾರಣದಲ್ಲೂ ರಾಷ್ಟ್ರ ರಾಜಕಾರಣದಲ್ಲೂ ಇದೀಗ DK ಶಿವಕುಮಾರ್ ಮಾತಿನದ್ದೇ ಗದ್ದಲ. ನ್ಯೂಸ್ 18 ಇಂಡಿಯಾ ಡೈಮಂಡ್ ಸ್ಟೇಟ್ಸ್ ಸಮ್ಮಿಟ್ 2025ರಲ್ಲಿ ಭಾಗವಹಿಸಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಳ್ಳುತ್ತಾ DKಶಿ ಆಡಿದ ಮಾತುಗಳೇ ಇದೀಗ BJPಗೆ ಅಸ್ತ್ರವಾಗಿ ಸಿಕ್ಕಿದೆ. ಸಂವಿಧಾನ ಕೋರ್ಟ್ ತೀರ್ಪುಗಳ ಬಗ್ಗೆ ಹೇಳುತ್ತಲೇ ಕೋರ್ಟ್ಗಳ ತೀರ್ಪಿನಿಂದಾಗಿ ಸಂವಿಧಾನದಲ್ಲಿ ಬದಲಾವಣೆಗಳಾಗುತ್ತವೆ ಎಂದಿದ್ದ ಶಿವಕುಮಾರ್ ಮಾತುಗಳು ಈಗ BJPಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. The criticism is that even the constitution doesn't allow for reservations based on religion. Yes, I agree. Let us see. Let us watch. Let what court comes out. We have started something. I know that everyone will go to the court. Let us wait for some good day. Good day will come. Lot of changes are there. Constitutions will be changing. There are judgments which alters the constitution also. ನ್ಯೂಸ್ 18 ಇಂಡಿಯಾ ಸಮ್ಮಿಟ್ನಲ್ಲಿ DKಶಿ ಆಡಿದ ಮಾತುಗಳನ್ನು BJP ಇವತ್ತು ಸಂಸತ್ನಲ್ಲಿ ಪ್ರಸ್ತಾಪಿಸಿದೆ. ಇದನ್ನು ಅಲ್ಲಗಳೆದ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಎಂದೆಂದಿಗೂ ಸಂವಿಧಾನದ ರಕ್ಷಣೆಗೆ ಬದ್ಧವಾಗಿದೆ, BJPಯವರು ಮಾತ್ರ ಸಂವಿಧಾನ ಬದಲಾವಣೆ ಮಾಡುವವರು, ಇವರು ದೇಶವನ್ನ ಒಡೆಯುವವರು ಎಂದು ಆಕ್ರೋಶ ಹೊರಹಾಕಿದ್ರು. One of the senior leader of the Congress party, very responsible Congress leader, who is holding a constitutional post, has made a statement that they are going to change the constitution of India to provide reservation in contract work to a Muslim community. Reservation for mosques. Extremely serious. It is a matter which we cannot tolerate, and this is assault on the constitution of India, the constitution provided by Dr. B.R. Ambedkar. And these people, they are talking about constitution, they are carrying the photograph of Baba Saheb Ambedkar, but their people officially makes a statement to change the constitution of India. इनको कहा देश का संविधान बदलने वाले हैं. देश का संविधान जो डॉक्टर बाबा साहब अम्बेडकर ने बनाया वो कोई बदल नहीं सकता. रिजर्वेशन भी कोई खत्म नहीं कर सकता. और उसकी रक्षा के लिए हम कन्याकुमारी से कश्मीर तक हमने पूरा भारत जोड़ो यात्रा की.
ಇನ್ನೊಂದೆಡೆ ರಾಜ್ಯಸಭೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಡಿಕೆ ಶಿವಕುಮಾರ್ ಮಾತುಗಳನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ನವರು ದೇಶದ ಸಂವಿಧಾನ ಬದಲಿಸಲು ಹೊರಟಿದ್ದಾರೆ, ಧರ್ಮದ ಆಧಾರದಲ್ಲಿ ಗುತ್ತಿಗೆ ಕೆಲಸದಲ್ಲೂ ಮೀಸಲಾತಿ ಕೊಡಲು ಹೊರಟಿದ್ದಾರೆಂದು ಟೀಕಿಸಿದ್ರು. डीके शिव कुमार ने फिर से कहा है कि संविधान कांग्रेस ने दिया है, संविधान को बदलने का काम भी कांग्रेस करेगी. देयर इज नो रिपेंटेंस. और बदलने का क्या काम है? बदलने का काम यह है, सरकारी नौकरी तो छोड़ो, अब ठेकेदारी में भी रिजर्वेशन होगा. ठेकेदारी में Sensible senior politician than Mr. Nadda. I've been in the assembly last 36 years. I have a basic common sense. I have not said that there'll be any. I have said casually there'll be so many changes after various judgments. Whatever reservation has been given as per the quota of the backward class has been given. I have not said that we are going to change the constitution or not that. Whatever they are quoting is wrong. They are miscarrying it. I am categorically telling that we are a national party. We know what is the constitution, how constitution has been. It is our party. We have brought the constitution to this country, and they are misguiding. I will take a breach of privilege on this. I will fight out a case. They are misquoting me. ಯಾವಾಗ ಸಂಸತ್ ಕಲಾಪದಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರೇ ಡಿಕೆ ಶಿವಕುಮಾರ್ ವಿರುದ್ಧ ಮುಗಿಬಿದ್ರೋ ಇತ್ತ ರಾಜ್ಯ ಬಿಜೆಪಿ ಕೂಡ ಅಲರ್ಟ್ ಆಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ದಲಿತ ನಾಯಕರು ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹಿಸಿ ಬಿಜೆಪಿ ಮುಖಂಡರು ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಪಕ್ಷದ ಬಂಡವಾಳ ಇವತ್ತು ಬಯಲಾಗಿದೆ. ಅಲ್ಪಸಂಖ್ಯಾತನ ಓಲೈಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಕೂಡ ನಾವು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಇವರ ಮನಸ್ಥಿತಿ ಏನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಗೌರವ ಕಾಂಗ್ರೆಸ್ನವರು ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ, ಧರ್ಮಾಧಾರಿತ ಮೀಸಲಾತಿಯನ್ನ ನೀಡಬಾರದು. ನಮ್ಮಲ್ಲಿ ಯಾರಾದರೂ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂದವ್ರಿಗೆ ನಾವು ಟಿಕೆಟೇ ಕೊಟ್ಟಿಲ್ಲ. ಇವತ್ತು ಕ್ರಮ ಜರುಗಿಸ್ತದ ಅವ್ರ ಮೇಲೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, ಈಗ ಅವ್ರು ರಾಜೀನಾಮೆ ಕೇಳ್ತೀರಾ? ಟೈಗರ್ ಪ್ರಾಜೆಕ್ಟ್ಗೂ ದುಡ್ಡು ಕೊಟ್ಟಿದ್ದಾರೆ. ಇದರಲ್ಲಿ ಅವರ ಕಾಂಗ್ರೆಸ್ ಅವರು ಪ್ರಿಂಟ್ ಮಾಡಿರೋ ಪುಸ್ತಕ ಇದೆ. ಟೈಗರ್ ಪ್ರಾಜೆಕ್ಟ್ಗೂ ದುಡ್ಡು ಕೊಟ್ಟಿದ್ದಾರೆ. ಹಂಗಾರೆ ಟೈಗರ್ಗಳು ಈಗ ಕೆಲವು ಏರಿಯಾದಲ್ಲಿ ಈಗ ಚಿಕ್ಕಮಂಗ್ಳೂರು ಕಡೆ ದಲಿತರ ಟೈಗರ್ಗಳು ಇರ್ತಾವ, ಕೊಡಗನ್ ಕಡೆ ಒಕ್ಕಲಿಗರ ಟೈಗರ್ ಇರ್ತತ, ಬೆಳಗಾವಿ ಕಡೆ ಅವೇನ ಲಿಂಗಾಯತರ ಟೈಗರ್ ಇರ್ತಾವ. ಹೀಗೆ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿರೋವಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೂ ತಲೆಬಿಸಿ ಶುರುವಾಗಿದೆ. ಸಂಸತ್ನಲ್ಲೂ ಗದ್ದಲ ಎದ್ದಿರುವ ಕಾರಣಕ್ಕೆ ಮುಜುಗರಕ್ಕೀಡಾಗಿದ್ದು ಡಿಕೆ ಶಿವಕುಮಾರ್ರಿಂದ ಹೈಕಮಾಂಡ್ ವಿವರಣೆ ಕೇಳಿದೆ. ನಾನು ಬಿಜೆಪಿ ಏನು ಮಾತಾಡಿದ್ದಾರೆ, ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಪಟ ಸುಳ್ಳು. ನಾನು ಹೇಳಿದ್ದೇನೆ, ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿದೆ, ಕೋರ್ಟ್ಗಳಲ್ಲಿ ಚರ್ಚೆ ಆಗ್ತದೆ, ಇವೆಲ್ಲ ಕೋರ್ಟ್ಗೆ ಹೋಗ್ತದೆ. ಕೋರ್ಟ್ಗಳಲ್ಲಿ ಆಗ್ಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳ ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊರತು ನಾನು ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ. ಅವ್ರಿಗೇನು ಇಲ್ಲ, ಅವ್ರಿಗೆ ರಾಜಕೀಯ ದೇ ಹ್ಯಾವ್ ಫೇಲ್ಡ್ ಇನ್ ದೇರ್ ಬಜೆಟ್. ಕ್ವೈಟ್ ನ್ಯಾಚುರಲ್. ನಮ್ಮ ಪಾರ್ಟಿಯವ್ರು ಕೇಳ್ತಾರೆ, ನಮ್ಮ ಪಾರ್ಟಿಯವ್ರು ಕೇಳಿದ್ದಾರೆ. ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೇನೆ, ವಾಪಸ್ ಟ್ವೀಟ್ ಮಾಡಿದ್ದೇನೆ, ಏನ್ ಹೇಳ್ಬೇಕು ನಾನು ಹೇಳಿದ್ದೇನೆ. ನಾನು ಈ ವಿಚಾರವನ್ನ 4% ರಿಸರ್ವೇಶನ್ ವಿಚಾರ ನಾನು ಪ್ರಸ್ತಾವನೆ ಮಾಡಕ್ಕೆ ಹೋಗಿಲ್ಲ. ಅಮೆಂಡ್ಮೆಂಟ್ ಇದನ್ನ ಸಂವಿಧಾನ ತಂದಿರೋರು ನಾವು, ಸಂವಿಧಾನ ರಕ್ಷಣೆ ಮಾಡೋರು ನಾವು. ಹೀಗೆ ಶಿವಕುಮಾರ್ ಈಗ ಸಮರ್ಥನೆ ಸಮಜಾಯಿಷಿ ನೀಡುತ್ತಿದ್ದಾರೆ. ಅಲ್ಲದೆ ತನ್ನ ಮಾತುಗಳನ್ನು ತಿರುಚಿದ್ದು ನನ್ನ ಹಕ್ಕುಚ್ಯುತಿಯಾಗಿದೆ, ಇದರ ಬಗ್ಗೆ ಕಾನೂನು ಸಮರ ಮಾಡುವುದಾಗಿಯೂ ಹೇಳುತ್ತಿದ್ದಾರೆ. ಆದರೆ ಸಂವಿಧಾನಕ್ಕೆ ತಿದ್ದುಪಡಿ ಅನ್ನೋದರ ಬದಲು ಸಂವಿಧಾನದಲ್ಲಿ ಬದಲಾವಣೆಗಳು ಆಗ್ತವೆ ಎಂದಿರುವ ಅನುಭವಿ ರಾಜಕಾರಣಿಯ ಮಾತುಗಳು ಅವರಿಗೇ ಮುಳುವಾಗುವ ಲಕ್ಷಣಗಳು ತೋರುತ್ತಿವೆ. ಇವೆಲ್ಲವನ್ನೂ ಡಿಕೆಶಿ ಹೇಗೆ ನಿಭಾಯಿಸುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ರಾಜಕಾರಣದಲ್ಲಿ ಕಳೆದ 5-6 ದಿವಸಗಳಿಂದ ಸಂಚಲನವನ್ನು ಸೃಷ್ಟಿಸಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ತಲುಪಿದೆ. ಸ್ವತಂತ್ರ ತನಿಖಾ ಸಮಿತಿಯನ್ನು ರಚಿಸಿ ಅಂತ PL ಅರ್ಜಿಯನ್ನು ಸಲ್ಲಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ದೂರು ಕೊಡ್ತೀನಿ ಅಂತ ಹೇಳಿದ್ದಂತಹ, ಸದನದಲ್ಲೇನೆ ಅಂಥದ್ದೊಂದು ಭರವಸೆಯನ್ನು ಕೊಟ್ಟಿದ್ದಂತಹ
ಸಚಿವ KN ರಾಜಣ್ಣ ಮೌನಕ್ಕೆ ಜಾರಿದ್ದು ಯಾವಾಗ ದೂರು ಕೊಡಬೇಕು ಅನ್ನೋದನ್ನು ಮುಂದೂಡ್ತಾನೆ ಸಾಗ್ತಾ ಇದ್ದಾರೆ. ಹೀಗಾಗಿ ಸ್ವಪಕ್ಷ ಮತ್ತು ಪ್ರತಿಪಕ್ಷ ಎರಡೂ ಕಡೆಯಲ್ಲೂ ಕೂಡ ರಾಜಣ್ಣ ಅವರ ನಡೆ ಕೆರಳುವಂತೆ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. ಯಾರಿಗೂ ರಕ್ಷಣೆ ಮಾಡಲ್ಲ. ನಾವು 100ಕ್ಕೆ 100 ತನಿಖೆ ಮಾಡಿಸ್ತೇವೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಆದ್ಮೇಲೆ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀನಿ. ಕಂಪ್ಲೇಂಟ್ ಕೊಡು, ಒಂದು ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲ ಇದಕ್ಕೆ ನಿಲ್ಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆದ್ರೆ ಇದು ಎಂಡ್ ಆಗ್ಬೇಕು. ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ. ದೂರು ಕೊಡತ್ತದ ಏನು ಅವ್ರು ತಗೋಬೇಕಲ್ಲ, ಏನ್ ದೂರು ಕೊಡೋದ್ರಾಗ ಅವರೇ ತಗೋಬೇಕು. ಹನಿ ಟ್ರ್ಯಾಪ್ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಮೌನ ವ್ರತ ಆಚರಣೆ ಮಾಡುತ್ತಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಮನಸ್ಸು ಯಾವೊಬ್ಬ ಕಾಂಗ್ರೆಸ್ ನಾಯಕರಿಗೂ ಇಲ್ಲ. ಗುರುವಾರ ಸಂಜೆ 4 ಗಂಟೆಗೆ ವಿಧಾನಸಭೆ ಅಧಿವೇಶನದಲ್ಲಿ ಹನಿ ಟ್ರ್ಯಾಪ್ ರಹಸ್ಯವನ್ನ KN ರಾಜಣ್ಣ ಪ್ರಸ್ತಾಪಿಸಿದ್ರು. ದೂರು ಕೊಡ್ತೀವಿ ಅಂತ ಸಹಕಾರ ಸಚಿವ ರಾಜಣ್ಣ ಹೇಳಿ ಇವತ್ತಿಗೆ 5 ದಿನಗಳಾಗೋಯ್ತು. ದೂರು ಕೊಟ್ರೆ ತನಿಖೆ ಮಾಡಿಸೋದಾಗಿ ಗೃಹ ಸಚಿವ ಪರಮೇಶ್ವರ್ ಸದನದಲ್ಲೇ ಹೇಳಿಕೆ ಕೊಟ್ಟು 4 ದಿನ ಕಳೆದೋಯ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀನಿ ಅಂತ ಹೇಳಿ 3 ದಿನ ಮುಗಿದೋಯ್ತು. ಆದ್ರೆ ಸಹಕಾರ ಸಚಿವ ರಾಜಣ್ಣ ಸ್ವಪಕ್ಷದ ಹನಿ ಕಹಾನಿ ಸೂತ್ರಧಾರನ ಮೇಲೆ ದೂರು ಕೊಡೋದಕ್ಕೆ ಹೋಗಿಲ್ಲ. ಯಾವಾಗ ದೂರು ಕೊಡ್ತೀರಾ ಅಂದ್ರೆ ಸೂಕ್ತ ಸಮಯದಲ್ಲಿ ದೂರನ್ನ ನೀಡಲಾಗುವುದು ಅಂತಾರೆ ರಾಜಣ್ಣ. ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಸುಮೋಟೋ ಕೇಸ್ ಹಾಕಿ ತನಿಖೆ ಮಾಡಬಹುದಲ್ವಾ ಅಂದ್ರೆ ಆಗಲ್ಲ, ದೂರು ಕೊಟ್ರಷ್ಟೇ ತನಿಖೆ ಅಂತ ಜಾರಿಕೊಂಡ್ರು. ಆಯ್ತಾಯ್ತು, ಅವರವರ ಅಭಿಪ್ರಾಯ ಅವರು ಹೇಳ್ತಾರೆ. ನಾನೇನ್ ಹೇಳದಿದ್ದೆ, ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡ್ಕೊಂಡಿಲ್ಲ. ಕೊಡ್ಬೇಕಲ್ಲ, ಅವ್ರು ಕೊಟ್ರೆ ತಾನೆ ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಅನ್ FIR ನಾವು ಯಾವುದನ್ನೇ ತನಿಖೆಯನ್ನ ಮಾಡಕ್ ಬರೋದಿಲ್ಲ, ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡಕ್ ಬರೋದಿಲ್ಲ. ಸಣ್ಣ ಪುಟ್ಟ ಪ್ರಕರಣಗಳಾದ್ರೂ ಸುಮೋಟೋ ಕೇಸ್ ಹಾಕಿ ತನಿಖೆ ನಡೆಸೋ ಪೊಲೀಸರು ಹನಿ ಕಹಾನಿ ವಿಷಯದಲ್ಲಿ ಯಾಕೆ ಸುಮ್ಮನಿದ್ದಾರೆ? ಗೃಹ ಸಚಿವರು ದೂರು ಕೊಟ್ರಷ್ಟೇ ತನಿಖೆ ಮಾಡೋದು ಅಂತಿರೋದ್ ಯಾಕೆ ಅಂತ ಹೇಳ್ತಿಲ್ಲ. ಆದ್ರೆ ಬಿಜೆಪಿಯವರು ಸಿಕ್ಕಿದ್ರೆ ಹುಡುಕಿ ಸುಮೋಟೋ ಕೇಸ್ ಮಾಡ್ತಾರೆ. ಕಾಂಗ್ರೆಸ್ಸಿನವರೇ ಹನಿ ಟ್ರ್ಯಾಪ್ ನಲ್ಲಿ ಇರೋದ್ರಿಂದ ಮಾಡ್ತಿಲ್ಲ ಅಂದ್ರು ವಿಪಕ್ಷ ನಾಯಕ R ಅಶೋಕ್. ಅಷ್ಟಾಗಿದ್ರೂ ಪರವಾಗಿಲ್ಲ, ಹನಿ ಟ್ರ್ಯಾಪ್ ಪ್ರಕರಣ ಮುಚ್ಚಿ ಹಾಕಲು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದು ಅಶೋಕ್ ಅವರ ನೇರ ನುಡಿ. ವಿಧಾನಸಭೆಯಲ್ಲಿ 18 ಜನ ಸಸ್ಪೆಂಡ್ ಆಗಿ ದೊಡ್ಡ ಹೋರಾಟ ಮಾಡಿದ್ರಿ ಅಂದ್ರೆ ಇದಕ್ಕಿಂತ ದೊಡ್ಡ ಹೋರಾಟ ಮಾಡಕ್ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಹೋರಾಟವನ್ನ ನಾವು ಮಾಡಿದೀವಿ. ಬಿಜೆಪಿಯವ್ರ ಮೇಲೆ ಆದ್ರೆ ಮಾಡ್ತಾರೆ ಸುಮೋಟೋ, ಕಾಂಗ್ರೆಸ್ ಮೇಲೆ ಆದ್ರೆ ಸುಮೋಟೋ ಆಗಲ್ಲ. ಬಿಜೆಪಿ ಆದ್ರೆ ಇಲ್ಲಿದ್ರು ಮಾಡ್ತಾರೆ, ಹುಡುಕಿ ಮಾಡ್ತಾರೆ. ದ್ವೇಷದ ರಾಜಕಾರಣ ಅಷ್ಟೇ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅವರವರ ಇಂಟರ್ನಲ್. ಈಗ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರೆಲ್ಲ ಒಂದು ಟ್ರೂಪ್ ಆಗಿದ್ದಾರೆ, ಈ ಕಡೆ ಇನ್ನೊಂದು ಟ್ರೂಪ್ ಆಗಿದ್ದಾರೆ. ದಿಢೀರ್ ದೆಹಲಿಗೆ ಹಾರಿದ ಸತೀಶ್ ಜಾರಕಿಹೊಳಿ. ಹನಿ ಟ್ರ್ಯಾಪ್ ಹಂಗಾಮ ರಾಜ್ಯದಲ್ಲೆಲ್ಲ ತಾಂಡವವಾಡ್ತಿದೆ. ಇದರ ಮಧ್ಯೇನೆ ಹನಿ ಟ್ರ್ಯಾಪ್ ಸದ್ದು ಹೊರಗೆ ಬರಲು ಕಾರಣೀಭೂತರಾದ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹಾರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಆಪ್ತರೂ ಆಗಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಲುಕಿರುವ ದೊಡ್ಡ ಪಾತ್ರಧಾರಿಗಳ್ಯಾರು ಅನ್ನೋ ವಿವರವನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಹನಿ ಟ್ರ್ಯಾಪ್. ಕರ್ನಾಟಕದ ಹನಿ ಟ್ರ್ಯಾಪ್ ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳ ತಲುಪಿದೆ. ಜಾರ್ಖಂಡ್ ಮೂಲದ ಧನ್ಬಾದ್ ನಿವಾಸಿ ವಿನಯ್ ಕುಮಾರ್ ಸಿಂಗ್ ಅನ್ನೋರು ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆಗೆ ಆಗ್ರಹಿಸಿ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ PIL ಅರ್ಜಿಯನ್ನ ತುರ್ತು ವಿಚಾರಣೆ ನಡೆಸಬೇಕು ಅಂತ ವಿನಯ್ ಪರ ವಕೀಲ ವರುಣ್ ಕುಮಾರ್ ಸಿಂಗ್ ಮನವಿ ಮಾಡಿದ್ರು. ಕರ್ನಾಟಕ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಪ್ರಸ್ತಾಪ ಮಾಡಿದ್ದಾರೆ. ರಾಜಕಾರಣಿಗಳು, ಉದ್ಯಮಿಗಳು ಹನಿ ಟ್ರ್ಯಾಪ್ಗೆ ಸಿಲುಕಿದ್ದಾರೆ. ಅಚ್ಚರಿ ಅಂದ್ರೆ ಜಡ್ಜ್ಗಳು ಹನಿ ಟ್ರ್ಯಾಪ್ ಬಲೆಗೆ ಬಿದ್ದಿದ್ದಾರೆ ಅಂತಿದ್ದಾರೆ. ಈ ಗುಟ್ಟನ್ನ ಕರ್ನಾಟಕದ ಹಿರಿಯ ಸಚಿವರೇ ಕಲಾಪದಲ್ಲಿ ರಟ್ಟು ಮಾಡಿದ್ದಾರೆ. ಜಡ್ಜ್ಗಳ ಮೇಲೆ ಹನಿ ಟ್ರ್ಯಾಪ್ ಗಂಭೀರವಾದ ವಿಚಾರ. ಕೇಸ್ಗಳ ಮೇಲೆ ಪ್ರಭಾವ ಬೀರಲು ಹನಿ ಟ್ರ್ಯಾಪ್ ಸಂಚು ನಡೆಸಿರುವ ಸಾಧ್ಯತೆ ಇದೆ. ಇದು ನಿಜವೇ ಆಗಿದ್ರೆ ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಗಂಭೀರ ಅಪಾಯ ತರುವ ವಿಷಯ ಆಗಿದ್ದು ನ್ಯಾಯಾಂಗ ವ್ಯವಸ್ಥೆ ಮೇಲಿನ ಜನರ ವಿಶ್ವಾಸಕ್ಕೆ ಧಕ್ಕೆ ತರುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸುವುದು ಅತ್ಯಗತ್ಯ. ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆಯನ್ನ ಪೀಠ ನಿರ್ಧರಿಸಬೇಕು ಅಂತ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹನಿ ಟ್ರ್ಯಾಪ್ ತನಿಖೆಯನ್ನ
ಸ್ವತಂತ್ರ ತನಿಖಾ ಸಂಸ್ಥೆಗೆ ಒಪ್ಪಿಸಬೇಕು. ಯಾವುದೇ ಪ್ರಭಾವಕ್ಕೆ ಒಳಪಡದ ಅಧಿಕಾರಿಗಳನ್ನ ಹನಿ ಟ್ರ್ಯಾಪ್ ಕೇಸ್ ತನಿಖೆಗೆ ನೇಮಿಸಬೇಕು. ಇಡೀ ತನಿಖೆಯನ್ನ ಮೇಲ್ವಿಚಾರಣೆ ಮಾಡಲು ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ಸಮಿತಿಯನ್ನು ರಚಿಸಬೇಕು ಅಂತ ಅರ್ಜಿಯಲ್ಲಿ ಮನವಿ ಮಾಡಲಾಗಿದೆ. ನಾವು ಕೇಳಿದ್ರಿ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್, ಯಾಕಂದ್ರೆ ಇದರಲ್ಲಿ ನ್ಯಾಯಾಧೀಶರ ಹೆಸರು ಹೇಳಿದ್ದಾರೆ. ಈಗ ಬಾರ್ ಕೌನ್ಸಿಲ್ ಅದನ್ನು ತಗೊಂಡಿದ್ದಾರೆ. ಬಾರ್ ಕೌನ್ಸಿಲ್ ಅಲ್ಲಿನ ಅಧ್ಯಕ್ಷರು ಮೀಟಿಂಗ್ ಕರೆದಿದ್ದಾರೆ. ಜಡ್ಜ್ಗಳ ಹೆಸರು ಇದರಲ್ಲಿ ಪ್ರಸ್ತಾವ ಆಗಿರೋದ್ರಿಂದ ವಿಧಾನಸಭೆಯಲ್ಲಿ ಜಡ್ಜ್ಗಳು ತಗೊಂಡಿದ್ದೀರಾ, ಕೇಂದ್ರದ ಸಚಿವರು, ಕೇಂದ್ರದ ನಾಯಕರೆಲ್ಲ ಹೇಳಿದ್ದೀರಾ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇರ್ಬೇಕಾದ್ರೆ ನೀವು ಯಾವ ತನಿಖೆ ಅಂತ ಹೇಳ್ಬೇಕಾಯ್ತಲ್ಲ, ನೀವು ಹೇಳಿಲ್ಲ ಅಂದಿದ್ದಕ್ಕೆ ನಾವು ಹೋರಾಟ ಮಾಡಿದ್ದೀವಿ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಹನಿ ಟ್ರ್ಯಾಪ್ ಭವಿಷ್ಯ. ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ಪೀಠ ಶೀಘ್ರದಲ್ಲೇ ಅರ್ಜಿ ವಿಚಾರಣೆ ನಡೆಸೋದಾಗಿ ಹೇಳಿದೆ. ಬಹುತೇಕ ನಾಳೆಯೇ ಅರ್ಜಿ ವಿಚಾರಣೆ ನಡೆಸೋ ಸಾಧ್ಯತೆಯೂ ಇದೆ. ಒಂದು ವೇಳೆ ಅರ್ಜಿದಾರರ ಮನವಿಯಂತೆ ಸುಪ್ರೀಂ ಕೋರ್ಟ್ ಸಮಿತಿ ರಚಿಸಿದ್ದೇ ಆದ್ರೆ ಸಚಿವ ಕೆಎನ್ ರಾಜಣ್ಣರಿಂದ ಹಿಡಿದು ಪ್ರಭಾವಿ ಮಂತ್ರಿಗಳು ಹನಿ ಟ್ರ್ಯಾಪ್ ಮಹಾನಾಯಕರಿಗೂ ವಿಚಾರಣೆ ಬಿಸಿ ತಟ್ಟೋದು ಶತಸಿದ್ಧ. ನೋಡೋಣ ಏನೇನಾಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ದೊಡ್ಡ ರಾಜಕೀಯ ಬೆಳವಣಿಗೆಗಳು ನಡೆದಂತಹ ಸಂದರ್ಭದಲ್ಲಿ ಅದರ ಹಿಂದೆನೇ ಓಡಿ ಬರುವಂಥದ್ದು ಇನ್ನೊಂದು ಪ್ರಕರಣ ಅಂತ ಹೇಳಿದ್ರೆ ಅದು ಫೋನ್ ಕದ್ದಾಲಿಕೆ. ಈಗ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡ ಸದ್ದು ಮಾಡ್ತಾ ಇದೆ. ಇದರ ಹಿಂದೆಯಿಂದ ಈಗ ಬಂದಿದೆ ಫೋನ್ ಕದ್ದಾಲಿಕೆ ಅನ್ನುವಂಥದ್ದು. ನಮ್ಮ ಫೋನ್ ಕದ್ದಾಲಿಕೆ ಆಗಿದೆ, ನಮ್ಮ ಫೋನನ್ನು ಟ್ಯಾಪ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, BJPಯವರು ಕೂಡ ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾದರೆ ಕದ್ದಾಲಿಕೆ ಯಾರದ್ದಾಗ್ತಿದೆ, ಯಾರ್ಯಾರ ಫೋನನ್ನು ಕದ್ದಾಲಿಕೆ ಮಾಡ್ತಿದ್ದಾರೆ, ಯಾರು ಏನು ಹೇಳ್ತಿದ್ದಾರೆ ಈ ವಿಚಾರದಲ್ಲಿ ಅನ್ನೋದು ನಿಮಗೆ ತೋರಿಸ್ತಾರೆ. ಹನಿ ಟ್ರ್ಯಾಪ್ ಬೆನ್ನಲ್ಲೇ ರಾಜ್ಯದಲ್ಲಿ ಇದೀಗ ಸಚಿವರ ಫೋನ್ ಕದ್ದಾಲಿಕೆ ವಿಚಾರ ಮುನ್ನೆಲೆಗೆ ಬಂದಿದೆ. ರಾಜ್ಯ ರಾಜಕಾರಣಗಳಲ್ಲಿ ಈ ಹಿಂದೆಲ್ಲ ಫೋನ್ ಕದ್ದಾಲಿಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾಗಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಫೋನ್ ಕದ್ದಾಲಿಕೆ ಸದ್ದಾಗಿತ್ತು. ಈಗ ಫೋನ್ ಕದ್ದಾಲಿಕೆ ಆಗ್ತಿದೆ ಅನ್ನೋ ವಿಚಾರ ಮತ್ತೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದೆ. ರಾಜ್ಯದ 5 ಸಚಿವರ ಫೋನ್ ಟ್ಯಾಪಿಂಗ್ ಮಾಡಲಾಗಿದೆಯಂತೆ. ಆ 5 ಸಿದ್ದರಾಮಯ್ಯ ಅವರ ಆಪ್ತ ಸಚಿವರ ಬಳಗದಲ್ಲೇ ಇದ್ದು ಅವರ ಫೋನ್ಗಳನ್ನು ಕದ್ದಾಲಿಕೆ ಮಾಡಿರೋ ಆರೋಪ ಕೇಳಿಬಂದಿದೆ. ಕೇವಲ ಸಚಿವರಷ್ಟೇ ಅಲ್ಲದೆ ಸುಮಾರು 20ಕ್ಕೂ ಅಧಿಕ ಶಾಸಕರ ಫೋನ್ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಸ್ವತಃ ಸಚಿವರು ಮತ್ತು ಕೆಲ ಶಾಸಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಫೋನ್ ಕದ್ದಾಲಿಕೆ ಮಾಡ್ತಿರುವುದು 100ಕ್ಕೆ 100ರಷ್ಟು ನಿಜ ಅಂತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಫೋನ್ ಕದ್ದಾಲಿಕೆ ಆಗ್ತಿರೋ ಬಗ್ಗೆ ಯಾವುದೇ ಅನುಮಾನ ಬೇಡ. ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರ ಫೋನ್ ಕದ್ದಾಲಿಕೆ ಆಗ್ತಿದೆ. ನನ್ನ ಮತ್ತು ಕುಮಾರಸ್ವಾಮಿ ಅವರ ಫೋನ್ ಕದ್ದಾಲಿಕೆ ಆಗ್ತಿದೆ. ರಾಜೇಂದ್ರ ಹಾಗೂ ರಾಜಣ್ಣ ಅವರ ಫೋನ್ ಕದ್ದಾಲಿಕೆ ಆಗಿದೆ. ಹಲವು ಶಾಸಕರ ಫೋನ್ ಕದ್ದಾಲಿಕೆ ಆಗಿದೆ. ರಾಜಣ್ಣ, ರಾಜೇಂದ್ರ ಟ್ರ್ಯಾಕ್ ಮಾಡೋಕೆ ಕದ್ದಾಲಿಕೆ ಆಗ್ತಿದ್ದು 2 ವರ್ಷಗಳಿಂದ ನಮ್ಮ ಫೋನ್ ಕದ್ದಾಲಿಕೆ ಮಾಡುತ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಎಲ್ಲ ವಿರೋಧ ಪಕ್ಷದವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ. ಎಲ್ಲಾರ್ದು, ಎಲ್ಲ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದೂ ಕೂಡ ಹೌದು, 2 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಸಚಿವರ ಫೋನ್ ಟ್ಯಾಪಿಂಗ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕೇಳಿದ್ರೆ ಫೋನ್ ಕದ್ದಾಲಿಕೆ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ. ದೂರು ದಾಖಲಾದ್ರೆ ಕೂಡಲೇ ಕ್ರಮ ತಗೊಳ್ತೀವಿ ಅಂದ್ರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾತಾಡಿ ಕದ್ದಾಲಿಕೆ ಬಗ್ಗೆ ಅನುಮಾನವಿದ್ರೆ ಮೊದಲು ಫೋನ್ ಟ್ಯಾಪಿಂಗ್ ಬಗ್ಗೆ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡಲಿ ಅಂದ್ರು. ಕಂಪ್ಲೇಂಟ್ ಕೊಡದೆ ನಾನೇನ್ ಮಾಡಕ್ ಬರುತ್ತೆ? ಯಾರು ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನ್ ಕ್ರಮ ತಗೋಬೇಕು ಅದು ತಗೊಳ್ತಾರೆ. If you want anything is there, let them file a complaint before the concerned police stations. If you want anything is there, let them file a complaint before the concerned police stations. ಹನಿ ಟ್ರ್ಯಾಪ್ ಮಾಡಿಸಿರೋ ಆರೋಪ ಹೊತ್ತ ಮಂತ್ರಿಯೇ ಫೋನ್ ಕದ್ದಾಲಿಕೆ ಮಾಡಿಸಿದ್ದಾರೆ ಅನ್ನೋ ಆರೋಪವಿದೆ. ಇದು ಸಾಬೀತಾಗಬೇಕಂದ್ರೆ ಯಾರಾದ್ರೂ ದೂರು ಕೊಡಬೇಕು, ತನಿಖೆ ಆಗಬೇಕು. ತನಿಖೆಯಲ್ಲಿ ಕದ್ದಾಲಿಕೆ ಆಗಿದೆ ಅನ್ನೋ ಆರೋಪ ಸಾಬೀತಾಗಬೇಕು. ಹಾಗಿದ್ರೆ ಫೋನ್ ಕದ್ದಾಲಿಕೆ ಬಗ್ಗೆ ಕಾನೂನು ಏನು ಹೇಳುತ್ತೆ ಅಂತ ನೋಡೋದಾದ್ರೆ 1885ರ ಇಂಡಿಯನ್ ಟೆಲಿಗ್ರಾಫ್ ಕಾಯ್ದೆ ಸೆಕ್ಷನ್ 5 ಕ್ಲಾಸ್ 2ರ 419 ಮತ್ತು 419A ನಿಬಂಧನೆಯಡಿ ಫೋನ್ ಕದ್ದಾಲಿಕೆ ಮಾಡಬಹುದು. ಕ್ರಿಮಿನಲ್ಗಳ ಹುಡುಕಾಟಕ್ಕೆ ಫೋನ್ ಕದ್ದಾಲಿಸಬಹುದು. ಸಮಾಜಘಾತುಕ ಶಕ್ತಿಗಳ ಪತ್ತೆಗೆ ಫೋನ್ ಕದ್ದಾಲಿಸಬಹುದು. ಪೊಲೀಸ್ ಇಲಾಖೆ, CBI, ED, ಗುಪ್ತಚರ, ಮಾದಕ ವಸ್ತು ನಿಯಂತ್ರಣ ದಳ, ಆದಾಯ ತೆರಿಗೆ ಇಲಾಖೆ, ಭಾರತೀಯ ಸೇನೆಗೆ ಫೋನ್ ಕದ್ದಾಲಿಸಲು ಕಾನೂನಿನಡಿ ಅವಕಾಶವಿದೆ.
ಇದಕ್ಕಾಗಿಯೇ ಉಪಗ್ರಹ ಆಧಾರಿತ ವ್ಯವಸ್ಥೆ ಟೆಲಿಫೋನ್ ಎಕ್ಸ್ಚೇಂಜ್ ನೆರವು ಪಡೆಯಬೇಕು. ಆದರೆ ಇತ್ತೀಚೆಗೆ ರಾಜಕಾರಣಿಗಳು ಗಣ್ಯರ ಫೋನ್ ಕದ್ದಾಲಿಕೆ ಹೆಚ್ಚಾಗಿದೆ. ಆಡಳಿತ ಪಕ್ಷ ವಿಪಕ್ಷಗಳ ಫೋನ್ ಕದ್ದಾಲಿಕೆ ಆರೋಪಕ್ಕೆ ಸಿಲುಕ್ತಿದೆ. ಫೋನ್ ಕದ್ದಾಲಿಸುತ್ತಿದ್ದಾರೆ ಅನ್ನೋದೇ ನಿಜವಾದ್ರೆ ಸಂತ್ರಸ್ತರು ಟೆಲಿಗ್ರಾಫ್ ಕಾಯ್ದೆ ಸೆಕ್ಷನ್ 26B ಅಡಿ ಕೋರ್ಟ್ಗೆ ನೇರವಾಗಿ ದೂರು ನೀಡಬಹುದು. ತನಿಖೆಯಲ್ಲಿ ಕದ್ದಾಲಿಕೆ ಸಾಬೀತಾದ್ರೆ ಅಪರಾಧಿಗೆ 3 ವರ್ಷದವರೆಗೆ ಕಾರಾಗೃಹ ಶಿಕ್ಷೆನೂ ಆಗುತ್ತೆ. ಫೋನ್ ಕದ್ದಾಲಿಕೆ ಆಗ್ತಿದೆ ಅಂತ ಕಾಂಗ್ರೆಸ್ನವರು ಸಿಎಂ ಸಿದ್ದರಾಮಯ್ಯನವರ ಬಳಿ ಗೋಳು ತೋಡ್ಕೊಂಡಿದ್ದಾರೆ. ಪ್ರತಿಪಕ್ಷದ ನಾಯಕರು ಮಾಧ್ಯಮಗಳ ಮುಂದೆ ಸಿಟ್ಟು ಹೊರಹಾಕ್ತಿದ್ದಾರೆ. ಆದರೆ ಫೋನ್ ಕದ್ದಾಲಿಕೆ ಬಗ್ಗೆ ದೂರು ಕೊಡ್ತಾರಾ ಇಲ್ವಾ, ಅಥವಾ ರಾಜಕೀಯ ಕಾರಣಕ್ಕೆ ಫೋನ್ ಕದ್ದಾಲಿಕೆ ವಿಚಾರವನ್ನ ತೇಲಿಸಿ ಸುಮ್ಮನಾಗ್ತಾರಾ ಕಾದು ನೋಡಬೇಕು. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಇಬ್ಬರು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು, ಇವರಿಬ್ಬರು ಕೂಡ ಬಿಗ್ ಮನೆಯಲ್ಲಿದ್ದಾಗ ತಮ್ಮದೇ ಆದಂತಹ ಮಾತಿನ ಶೈಲಿಗಳ ಮೂಲಕವಾಗಿ ಖ್ಯಾತಿ, ಅಪಖ್ಯಾತಿ, ಕುಖ್ಯಾತಿ ಇವೆಲ್ಲವೂ ಕೂಡ ಪಡ್ಕೊಂಡಿದ್ರು. ಅಭಿಮಾನಿಗಳನ್ನು ಕೂಡ ಪಡ್ಕೊಂಡಿದ್ರು, ದೊಡ್ಡ ಸಂಖ್ಯೆಯಲ್ಲಿ ಗಳಿಸಿಕೊಂಡಿದ್ರು. ಆದರೆ ಇವರಿಬ್ಬರು ಲಾಂಗ್ ಹಿಡಿದು ಬಿಲ್ಡಪ್ ಕೊಟ್ಟು ವಿಡಿಯೋ ಹಾಕಿದ್ರು. ಮಿಲಿಯನ್ ಗಟ್ಟಲೆ ವೀಕ್ಷಣೆಯಾಗಿತ್ತು, ಲಕ್ಷಗಟ್ಟಲೆ ಲೈಕ್ ಕೂಡ ಬರುತ್ತೆ ಅನ್ನುವಂತಹ ಕನಸನ್ನು ಕಂಡಿದ್ರು. ಆದರೆ ಬಿಲ್ಡಪ್ ಕೊಟ್ಟ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಕರಿಯನ ಅವತಾರದಲ್ಲಿ ವಿನಯ್, ರಜತ್ ಪೋಸ್. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಿಗೆ ಖಾಕಿ ಕೊಟ್ಟರು ಶಾಕ್. ಈಗೀಗ ಇನ್ಸ್ಟಾಗ್ರಾಮ್ ಅನ್ನೋದು ಹುಚ್ಚರ ಸಂತೆಯಾಗಿದೆ. ಲೈಕ್ಸು, ಕಮೆಂಟ್ಗಾಗಿ ಮಾಡಬಾರ್ದನ್ನೆಲ್ಲ ಮಾಡ್ತಿದ್ದಾರೆ. ಕಾನೂನನ್ನು ಮೀರಿ ಹುಚ್ಚಾಟ ಆಡ್ತಿದ್ದಾರೆ. ಜನಸಾಮಾನ್ಯರಿಂದ ಹಿಡಿದು ರೌಡಿ ಶೀಟರ್ಗಳು ಕೂಡ ಇನ್ಸ್ಟಾದಲ್ಲಿ ಬಿಲ್ಡಪ್ ಕೊಡೋರೆ. ಅಂಥವರಿಗೆಲ್ಲ ಪೊಲೀಸರು ಆಗಾಗ ಬುದ್ಧಿ ಕಲಿಸ್ತಾನೇ ಇರ್ತಾರೆ. ರೀಲ್ಸ್ ಮಾಡೋ ಭರದಲ್ಲಿ ಕಾನೂನು ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನ ಅದೆಷ್ಟೋ ಮಂದಿಗೆ ತೋರಿಸಿದ್ದಾರೆ. ಈಗ ಇವರ ಸಾಲಿಗೆ ದರ್ಶನ್ ಅಭಿಮಾನಿಗಳಾದ ರಜತ್ ಹಾಗೂ ವಿನಯ್ ಹೊಸ ಸೇರ್ಪಡೆಯಾಗಿದ್ದಾರೆ. ಮಚ್ಚಿಡ್ಕೊಂಡು ಬಂದವರು ಮೆತ್ತಗಾಗಿದ್ದಾರೆ. ಇವರಿಬ್ಬರೂ ಕೂಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳೇ. ಬಿಗ್ ಬಾಸ್ಗೆ ಬಂದ ಮೇಲೆ ಇವರ ಹವಾ ಕೂಡ ಜಾಸ್ತಿ ಆಗಿದೆ. ಇದೇ ಗತ್ತಲ್ಲಿ ವಿಡಿಯೋ ಒಂದನ್ನ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ರು. ಅದೇ ಈಗ ಕಂಟಕವಾಗಿದೆ. ಮಚ್ಚಿಡ್ಕೊಂಡಿದ್ದ ರಜತ್ ಡಿ ಬಾಸ್ ಅನ್ನೋ ಶರ್ಟ್ ಹಾಕೊಂಡು ಮಿರಮಿರಾ ಮಿಂಚುತ್ತಿದ್ರು. ಎದೆ ಮೇಲೆ ಡಿ ಇದ್ರೆ ಪಕ್ಕದಲ್ಲಿ ಬಾಸ್ ಅನ್ನೋದು ಕುಣಿದಾಡುತ್ತಿತ್ತು. ಇಷ್ಟೇ ಅಲ್ಲ, ರಜತ್ ಹಾಕಿದ್ದ ಇಡೀ ಪ್ಯಾಂಟ್ನಲ್ಲಿ ದರ್ಶನ್ ಸಿನಿಮಾಗಳನ್ನೇ ಪ್ರಿಂಟ್ ಮಾಡಿಸಿದ್ರು. ಮೆಜೆಸ್ಟಿಕ್ನಿಂದ ಹಿಡಿದು ಕಾಟೇರನವರೆಗೂ ಬಹುತೇಕ ಸಿನಿಮಾಗಳನ್ನ ಪ್ರಿಂಟ್ ಹಾಕಿಸ್ಕೊಂಡು ಶೋ ಆಫ್ ಮಾಡಿದ್ರು. ಇವ್ರ ಜೊತೆ ವಿನಯ್ ಗೌಡ ಕೂಡ ಫುಲ್ ಪೋಸ್ ಕೊಟ್ಟಿದ್ರು. ಇಷ್ಟಕ್ಕೆ ಸುಮ್ಮನಾಗದೆ ಸೋಷಿಯಲ್ ಮೀಡಿಯಾಗೂ ಈ ವಿಡಿಯೋ ಅಪ್ಲೋಡ್ ಮಾಡಿದ್ರು. ಆಗಲೇ ನೋಡಿ ಕಂಟಕ ಎದುರಾಗಿದ್ದು. ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದು. ಮಚ್ಚಿಡಿದು ಭಯದ ವಾತಾವರಣ ಸೃಷ್ಟಿಸುವ ರೀಲ್ಸ್ ಮಾಡಿದ್ದಾರೆ ಅಂತ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಬಸವೇಶ್ವರನಗರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲ, ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಸಹ ಕೊಟ್ಟಿದ್ರು. ವಿನಯ್ ಗೌಡ RR ನಗರ ಠಾಣಾ ವ್ಯಾಪ್ತಿಯಲ್ಲಿರೋದ್ರಿಂದ ಅದೇ ಠಾಣೆಗೆ ಹೋಗಿ ಕ್ಲಾರಿಫಿಕೇಶನ್ ಲೆಟರ್ ಬರೆದುಕೊಟ್ಟಿದ್ದಾರೆ. ಇನ್ನು ರಜತ್ ನಾಟ್ ರೀಚಬಲ್ ಆಗಿದ್ದು ಅವರ ಪತ್ನಿ ಅಕ್ಷತಾ ವಿಚಾರಣೆಗೆ ಹಾಜರಾಗಿ ವಿಡಿಯೋ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಖಾಸಗಿ ವಾಹಿನಿಯ ರಿಯಾಲಿಟಿ ಶೋಗಾಗಿ ಮಾಡಿರೋ ವಿಡಿಯೋ ಅಂತ ಮಾಹಿತಿ ನೀಡಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಪೊಲೀಸರು ವಿನಯ್ ಹಾಗೂ ರಜತ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ದಾಸನ ಮೇಲಿನ ಅತಿರೇಕದ ಅಭಿಮಾನವೇ ಈಗ ಕಂಟಕವಾಗಿದೆ. ದರ್ಶನ್ರ ಕರಿಯಾ ಸ್ಟೈಲ್ನಲ್ಲಿ ಶೋ ಆಫ್ ಕೊಟ್ಟವರು ವಿಲವಿಲಾ ಅಂತಿದ್ದಾರೆ. ಹಲವು ವರ್ಷಗಳ ಹಿಂದೆ ದುನಿಯಾ ವಿಜಿ ಕೂಡ ಹರಿತವಾದ ಡ್ರ್ಯಾಗರ್ನಿಂದ ಕೇಕ್ ಕಟ್ ಮಾಡಿದ್ದಕ್ಕೆ ಪೊಲೀಸರು ಶಾಕ್ ಕೊಟ್ಟಿದ್ರು. ಈಗ ಇವರಿಬ್ಬರಿಗೂ ಇದೇ ಆಗ್ತಿರೋದು. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ನಂದಿನಿ ಹಾಲು ಮತ್ತೆ ದುಬಾರಿಯಾಗಲಿದೆ. ಪ್ರತಿ ಲೀಟರ್ಗೆ 3 ರಿಂದ 4 ರೂಪಾಯಿ ಏರಿಸಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಕೆಎಂಎಫ್ ಅಧ್ಯಕ್ಷರು ಹಾಲು ಒಕ್ಕೂಟಗಳ ಜಿಲ್ಲಾಧ್ಯಕ್ಷರ ನಿಯೋಗ ಸಿಎಂ ಭೇಟಿ ಮಾಡಿ ಚರ್ಚೆ ನಡೆಸಿದ್ದು, ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡುವುದಾಗಿ ಸಿಎಂ ಹೇಳಿದ್ದಾರೆ. ಕಂತೆ ನೋಟು ಪತ್ತೆಯಾಗಿ ವಿವಾದಕ್ಕೆ ಗುರಿಯಾಗಿರೋ ದೆಹಲಿ ಹೈಕೋರ್ಟ್ ನ್ಯಾಯಾಧೀಶ ಯಶವಂತ್ ವರ್ಮಾರನ್ನ ಕರ್ತವ್ಯದಿಂದ ವಜಾ ಮಾಡಲಾಗಿದೆ. ನ್ಯಾಯಾಂಗ ಕರ್ತವ್ಯ ನಿರ್ವಹಿಸದಂತೆ ದೆಹಲಿ ಹೈಕೋರ್ಟ್ ಆದೇಶಿಸಿದೆ. ಕೇಂದ್ರ ಸರ್ಕಾರ ಸಂಸದರ ವೇತನ ಮತ್ತು ಭತ್ಯೆಗಳನ್ನು ಹೆಚ್ಚಿಸಿದೆ. ಸಂಸದರ ಸಂಬಳವನ್ನ 24% ಹೆಚ್ಚಿಸಲಾಗಿದೆ. ಜೊತೆಗೆ ಪಿಂಚಣಿಯನ್ನೂ ಸಹ ಹೆಚ್ಚಿಸಲಾಗಿದೆ. ಏಪ್ರಿಲ್ 1, 2023ರಿಂದ ಅನ್ವಯವಾಗುವಂತೆ ಹೆಚ್ಚಳ ಮಾಡಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಆದೇಶ ಹೊರಡಿಸಿದೆ.
ನಾಳೆ ದೆಹಲಿ ಸಿಎಂ ರೇಖಾ ಗುಪ್ತಾ 2025-26ನೇ ಹಣಕಾಸು ವರ್ಷದ ಬಜೆಟ್ ಮಂಡಿಸಲಿದ್ದಾರೆ. 27 ವರ್ಷಗಳ ಬಳಿಕ ಬಿಜೆಪಿ ಸರ್ಕಾರ ಮೊದಲ ಬಜೆಟ್ ಮಂಡಿಸ್ತಾ ಇದ್ದು, ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಅನುದಾನ ಘೋಷಣೆ ಮಾಡೋ ನಿರೀಕ್ಷೆ ಹೆಚ್ಚಾಗಿದೆ. ನಾಗ್ಪುರದ ಮಹಾನಗರ ಪಾಲಿಕೆ ಫಹೀಂ ಖಾನ್ ಮನೆಯನ್ನ ಕೆಡವಿದೆ. ಮಾರ್ಚ್ 17ರಂದು ನಾಗ್ಪುರದಲ್ಲಿ ನಡೆದ ಕೋಮು ಹಿಂಸಾಚಾರದಲ್ಲಿ ಖಾನ್ ಪ್ರಮುಖ ಆರೋಪಿಯಾಗಿದ್ದು, ಖಾನ್ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಾಗಿದೆ. ಶಿಕ್ಷಣ ವ್ಯವಸ್ಥೆಯನ್ನ ಆರ್ಎಸ್ಎಸ್ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ್ರೆ ದೇಶ ನಾಶವಾಗುತ್ತೆ, ಹೀಗಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಐಎನ್ಡಿಐಎ ಬಣದ ಪಕ್ಷಗಳು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ವಿದ್ಯಾರ್ಥಿ ಸಂಘಟನೆ ಪ್ರತಿಭಟನೆ ವೇಳೆ ಹೇಳಿದ್ರು. ಛತ್ತೀಸ್ಗಢದಲ್ಲಿ ನಕ್ಸಲರು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಐಇಡಿ ಸ್ಫೋಟಿಸಿದ್ದು, 2 ಭದ್ರತಾ ಪಡೆ ಸಿಬ್ಬಂದಿಗೆ ಗಾಯಗಳಾಗಿದೆ. ಬುರ್ಖಾ ಧರಿಸಿದ್ರೆ ಸ್ವರ್ಗ ಸಿಗುತ್ತಂತೆ, ತುಂಡುಡುಗೆ ತೊಟ್ಟರೆ ನರಕಕ್ಕೆ ಹೋಗ್ತಾರಂತೆ, ಹೀಗಂತ ಚಾಮರಾಜನಗರದಲ್ಲಿ 4ನೇ ಕ್ಲಾಸ್ ವಿದ್ಯಾರ್ಥಿನಿಯ ಭಾಷಣ ವೈರಲ್ ಆಗಿತ್ತು. ಬಿಇಒ ನೇತೃತ್ವದ ತಂಡ ಒಂದ್ ಕಡೆ, ಮತ್ತೊಂದೆಡೆ ಗುಪ್ತಚರ ಇಲಾಖೆನೂ ಮಾಹಿತಿ ಕಲೆ ಹಾಕಿದೆ. ಜಮ್ಮು ಕಾಶ್ಮೀರದ ಕಥುವಾ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಉಗ್ರರು ಅಡಗಿ ಕೂತಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಸೇನಾಪಡೆ, ಎನ್ಎಸ್ಜಿ, ಸ್ಥಳೀಯ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಹಿರಾನಗರ ವಲಯದ ಅಂತಾರಾಷ್ಟ್ರೀಯ ಗಡಿಯ ಬಳಿಯ ಸನ್ಯಾಲ್ ಗ್ರಾಮದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.